ಇದೀಗ ನಮ್ಮ ತಂಡದವ್ರನ್ನ ಮಾತನಾಡಿಸೋದಕ್ಕೂ ಮುನ್ನ ಗ್ರಾಮಾಯಣಗೆ ಶುಭ ಕೋರೋದಕ್ಕೆ ಮತ್ತೊಬ್ಬರು ಅತಿಥಿಗಳು ಬಂದಿದ್ದಾರೆ. ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್, ವರ್ಸಟೈಲ್ ಆಕ್ಟರ್ ಕೂಡ ಹೌದು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನವೀನ್ ಶಂಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನವೀನ್ ಶಂಕರ್ ಅವರೇ, ಗ್ರಾಮ ನಿಮಗೆ ಹೇಗೂ ಹತ್ರ, ಗ್ರಾಮಾಯಣ ಟ್ರೈಲರ್ ನೋಡಿದ್ರೆ ಇದೆಷ್ಟು ಹತ್ರ ಆಯ್ತು ದಯವಿಟ್ಟು ಹೇಳಬೇಕು. ಮೊದಲನೇದಾಗಿ ಕ್ಷಮೆ ಇರಲಿ, ನಾನು ಬೇರೆ ಊರಿಂದ ಬರತ್ತಿದ್ದೆ, ಹಿಂಗಾಗಿ ಲೇಟ್ ಆಯಿತು. ಇಲ್ಲಿ ಬಂದಿರೋ ಮಾಧ್ಯಮದ ಎಲ್ಲ ಹಿರಿಯರಿಗೆ, ನನ್ನ ಚಿತ್ರರಂಗದ ಕುಟುಂಬದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ನನ್ನ ಇವೆಂಟ್ದ ಲೈವ್ ನೋಡ್ಕೊಂಡು ಬರತ್ತಿದ್ದೆ. ಅಂದರೆ ಇಲ್ಲಿ ನಮ್ಮ DOP ಸರ್ ಮಾತಾಡಿದ್ದಾಗಲಿ ಅಥವಾ ಸ್ಟಂಟ್ಸ್ ಸರ್ ಮಾತಾಡಿದ್ದಾಗಲಿ, ನಮ್ಮ ಫೈಟ್ ಮಾಸ್ಟರ್ ಅಥವಾ ಯಾರೇ ತಂಡದವರು ಈ ಸಿನಿಮಾ ಬಗ್ಗೆ ಮಾತಾಡಲಿ ಅಥವಾ ನಿರ್ದೇಶಕ ಚಂದ್ರು ಅವ್ರ ಬಗ್ಗೆ ಮಾತಾಡಲಿ ಅಥವಾ ವಿನಿ ಸರ್ ಬಗ್ಗೆ ಮಾತಾಡಲಿ, ಇದು ಯಾವುದು ಉತ್ಪ್ರೇಕ್ಷೆ ಅನಿಸಿಲ್ಲ ನನಗೆ. ಬಿಕಾಸ್ ನಾನು ಒಂದು ಸ್ಕ್ರಿಪ್ಟ್ಗೆ 1 ವರ್ಷ 2 ವರ್ಷ 3 ವರ್ಷ ಕೊಡೋದು ಕೇಳಿದ್ದೀನಿ. ಬಟ್ ಇದು ಒಂದು ಡಿಕೇಡೇನೆ ಕೊಟ್ಟಿದ್ದಾನೆ ಚಂದ್ರು. ನಾನು ಚಂದ್ರು ಪರಿಚಯ ಆಗಿದ್ದು 2015 2016 ಆಸ್ಪಾಸ್ನಾಗ ಬೆಟ್ಟ ಆದ್ವಿ. ಬೆಟ್ಟ ಆದ್ಮೇಲಿಂದ ಗ್ರಾಮೀಣ ಜರ್ನಿ ನಾನು ನೋಡೀನಿ. ಒಂದಿಷ್ಟು ಜನ ನಿರ್ಮಾಪಕರ ಭೇಟಿಗೆ ಹೋದಾಗ್ಲೂ ನಾವು ಭೇಟಿಯಾಗಿದ್ದೀವಿ. ಇವನ್ ನರೇಶನ್ ಕೊಡ್ತೀನಿ ಅಂತ ಹೋದಾಗ ಅವ್ರು ಫಸ್ಟ್ ಎದುರ್ಕೊಂಡ್ಬಿಡ್ತಿದ್ರು, ಅದು ಇಷ್ಟು ದಪ್ಪ ಇರ್ತಿತ್ತು ಬುಕ್. ಅಂದ್ರೆ ಅದು ಇಟ್ ವಾಸ್ ನಾಟ್ ದ ಲೆಂತ್, ಅಷ್ಟು ಡೀಟೇಲಿಂಗ್ ಆಗಿ ಸ್ಕ್ರಿಪ್ಟ್ ಬರ್ತಿದ್ದ. ಅಂದ್ರೆ ಸೀನ್ ಟು ಸೀನ್, ಪ್ರತಿ ಪಾತ್ರದ ಡೀಟೇಲ್ಸ್, ಆ ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾವೋ ಅಷ್ಟು ಡೀಟೇಲ್ ಗ್ರಾಮಾಯಣದ ಸ್ಕ್ರಿಪ್ಟ್ನಾಗಿತ್ತು. ನಾವು ಓದಿದ್ದೆ ಆ ಸ್ಕ್ರಿಪ್ಟ್ನ. ಆ್ಯಂಡ್ ಯೂಶಲಿ ಲೊಕೇಶನ್ ರೆಕ್ಕೆ ಅಂತ ಹೋದಾಗ, ಅಂದ್ರೆ ಸಿನಿಮಾದಾಗ ನಾವೇನು ಲೊಕೇಶನ್ ನೋಡಕ್ ಹೋಗ್ತೀವಲ್ಲ, ಅಲ್ಲಿ ಫೋಟೋಸ್ ತಗೊಂಡ್ಬರ್ತಿದ್ರು. ಬಟ್ ಚಂದ್ರು ಆವಾಗಿನ ಟೈಮ್ಗೆ 2017 3D ಮಾಡೆಲ್ ರೆಡಿ ಮಾಡಿದ್ದ. ಮಗನ ಬಾಯ್ಲಿ ಅಂತ ಅನ್ಕೊಂಡು ಇದು ನೋಡಿದ್ದು ವರ್ಕ್ಶಾಪ್ ಸೀನಂದು. ಆಮೇಲೆ ಇದು ಸ್ವಾಮಿ ಇಲ್ಲಿ ಬೆಟ್ಟಾಕನೆ, ಕರಿಬೇಕು ಇಲ್ಲಿ ಬರ್ತಾನೆ, ಪ್ರತಿಯೊಂದು ಇಂಚಿಂಚು ಡೀಟೇಲೂ ಆ ಸ್ಕ್ರಿಪ್ಟ್ನಾಗಿತ್ತು. ಮತ್ತೊಂದು ಅದನ್ನ ಮಾಡೆಲ್ ಮಾಡ್ಕೊಂಡಿದ್ದ ಚಂದ್ರು. ಸಿನಿಮಾನ ಹುಚ್ಚಿನ ಥರ, ಲಿಟ್ರಲಿ ಈ ಪದ ಬಳಕೆ ಮಾಡಬಹುದು, ಹುಚ್ಚಿನ ಥರ ಸಿನಿಮಾನ ಪ್ರೀತಿಸುವಂತ ಒಂದು ಜೀವ ಅದು. ಅಷ್ಟು ವರ್ಷದ ಪ್ರೀತಿ, ಅಷ್ಟು ವರ್ಷದ ಎಫರ್ಟ್ಸು, ಒಂದು ಹೋರಾಟ ಈ ಗ್ರಾಮಾಯಣದ ಟ್ರೈಲರ್ನಾಗ ನೀವು ಇವತ್ತು ಅದು ಪ್ರತಿಫಲಿಸ್ತಾ ಇದೆ. ಅದನ್ನು ನೀವು ನೋಡಿರ್ತೀರಿ. ಸಿನಿಮಾ ನೋಡಿದ್ಮೇಲೆ ಇಲ್ಲಿ ಬರುವಂತ ಪ್ರತಿ ಪಾತ್ರನೂ ಕೂಡ, ಅದು ವಿನಯ್ ಅವರ ಪಾತ್ರ ಆಗಿರ್ಬೋದು ಅಥವಾ ಅಲ್ಲಿ ಬರೋ ಕುಸುಮ ಆಗಿರ್ಬೋದು ಅಥವಾ ನಮ್ಮ ಯೋಗಿಯವರ ಪಾತ್ರ ಆಗಿರ್ಬೋದು, ಕರಿಬೇಕು, ಸದಾನಂದ ಸ್ವಾಮಿ ಪಾತ್ರ ಆಗಿರ್ಬೋದು ಅಥವಾ ನೀಟ್ ನವಿ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರ ಸಿನಿಮಾ ಎಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟೇ ಒಂದು ಸ್ಟ್ರಾಂಗ್ ಇಂಪ್ರೆಷನ್ ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಾಗ ಉಳ್ಕೋತೈತಿ. ದಿಸ್ ಇಸ್ ಏನದು ನನ್ನ ಕಡೆಯಿಂದ ಇದೊಂದು, ನಾನು ಅವನ ಪರವಾಗಿ ಪ್ರಾಮಿಸ್ ಮಾಡಬಲ್ಲೆ, ಅಷ್ಟು ಚಂದದ ಒಂದು ಪಿಕ್ಚರ್ ಇದು. ಈ ಸಿನಿಮಾ ಜರ್ನಿ ಒಳಗೆ ಆತ ಎಷ್ಟು ಗಟ್ಟಿಗೆ ನಿಂತಾನಲ್ಲ, ಅದ್ರ ಜೊತೆಗೆ ನಾವು ಯಾವಾಗ್ಲೂ ಸಿಕ್ಕಾಗ್ಲೂ ಅದೊಂದು ಮಾತು ಹೇಳೋಣ, ನನಗೆ ಅಂದ್ರೆ ಒದ್ದಾಡತೀನಿ ಕರೆಕ್ಟು, ಬಟ್ ಅದೊಂದು ಖುಷಿ ಐತೆ ಸಿನಿಮಾ ಆಗತ್ತೈತೆ ಅಂತ. ಅದ್ರ ಜೊತೆಗೆ ನನಗವ್ರು ಭಾಳ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ನಿಂತಾರೆ. ಚಿನ್ನ ಅದು ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಬಗ್ಗೆ ಹೇಳ್ತಿದ್ದ. ಅಷ್ಟು ನೀವು ಜೊತೆಗೆ ನಿಂತ್ಕೊಂಡಿರಿ ಚಂದ್ರು ಜೊತೆಗೆ, ನನ್ನ ಗೆಳೆಯನ ಜೊತೆಗೆ. ನಿಮಗೊಂದು ದೊಡ್ಡ 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 ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿನಯ್ ಅವರು, ನೀವು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರಪ್ಪ ಅಂದ್ರೆ ಪ್ರತಿ ಸಿನಿಮಾದಾಗೂ ಪಾತ್ರಗಳು ವಿಭಿನ್ನ ಅದಾವು. ವಿಭಿನ್ನತೆ ಅವ್ರನ್ನ ಹುಡ್ಕೊಂಡು ಹೊಂಟೈತಿ, ಅವರು ವಿಭಿನ್ನತೆನೇ ಹುಡ್ಕೊಂಡು ಹೊಂಟಾರ. ಐ ಥಿಂಕ್ ಈ ಸಿನಿಮಾದಾಗ ನೀವು ಮತ್ತೊಬ್ಬ ಹೊಸ ವಿನಯ್ ಅವ್ರನ್ನ ನೀವು ನೋಡ್ತೀರಿ. ಇಲ್ಲಿವರೆಗೂ ಏನೊಂದು ಜರ್ನಿ ಇತ್ತು ವಿನಯ್ ಅವ್ರದ್ದು, ಒಂದು ಲುಕ್ ಆಗಲಿ ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಲಿ, ಈ ಸಿನಿಮಾಯಿಂದ ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ಅದ್ಭುತವಾಗಿ ಅವ್ರು ನಿಮ್ಮನ್ನ ಆವರಿಸ್ಕೋತಾರೆ ಅಂತ ಅನ್ನೋ ನಂಬಿಕೆ ನನಗೈತೆ. ಆಲ್ ದ ಬೆಸ್ಟ್ ವಿನಯ್ ಅವರೇ. ಅಂಡ್ ಸಿನಿಮಾದ ಸ್ಕ್ರಿಪ್ಟ್ ಓದಿದಾಗ ವಿನಯ್ ಅವರ ಪಾತ್ರದ ಅಷ್ಟೇ ಕ್ಯೂರಿಯಸ್ ಆಗಿ ನಾನು ಬಹಳ ನೋಡ್ತಾ ಇದ್ದಿದ್ದು ಕುಸುಮ. ಸಾಂಗ್ ಬರೆದಾರಲ್ಲ, ರಾಮೇನಹಳ್ಳಿ ರಾಕೆಟ್ ಅಂತ, ಅದು ಕಣ್ಣಲ್ಲಿ ರಾಕೆಟ್ ಬಿಡ್ತಿರೋರು, ಅಷ್ಟು ಅದ್ಭುತವಾದಂತ ಒಂದು ಪ್ರೆಸೆನ್ಸ್ನ ಕೊಟ್ಟಾರೆ ಟ್ರೈಲರ್ ಒಳಗೆ, ಸಾಂಗ್ಸ್ ಒಳಗೆ. ಅದ್ರದ್ದು ತುಣುಕುಗಳನ್ನ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಐ ಥಿಂಕ್ ಸಿನಿಮಾದಲ್ಲಿ ನಿಮ್ಮನ್ನ ಗೆದ್ಕತಾರವರು. ಇಡೀ ತಂಡ, ನಾಗು ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಈ ಸಿನಿಮಾದಾಗೆ ಕೆಲಸ ಮಾಡೋರು ಪ್ರತಿಯೊಬ್ರು ಕೂಡ, ಮತ್ತೆ ಈ ಸಿನಿಮಾ ತಂಡವನ್ನು ನಂಬಿ ಇದಕ್ಕೆ ದುಡ್ಡು ಹಾಕಿದಂಥ ನಿರ್ಮಾಪಕರಾಗಿರ್ಬೋದು,
ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಳ್ಳೆಯ ಆಶಯದಿಂದ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದು ಗೆಲ್ಲುತ್ತೆ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಇರಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನವೀನ್ ಶಂಕರ್ ಸರ್. ಇದೀಗ ಲಹರಿ ಸಂಸ್ಥೆಯ ಪರವಾಗಿ ನವೀನ್ ಸರ್ ಅವರನ್ನ